ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯನ್ನು ನಾನು ಇವತ್ತು ನೋಡ್ಕೊಂಬಂದೆ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಮೂವಿ ಹೇಗಿತ್ತು, ಸ್ಟೋರಿ ಹೇಗಿತ್ತು, ಮೂವಿಯ ಪ್ಲಾಟ್ ಹೇಗಿತ್ತು, ನಾವು ಊಹೆ ಮಾಡಿದಂಥ ಕ್ಯಾರೆಕ್ಟರ್ಗಳ ಆ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಹೇಗಿದ್ವು, ನಮ್ಮ ಎಕ್ಸ್ಪೆಕ್ಟೇಷನ್ನ ಈ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ರೀಚ್ ಆಯ್ತಾ, ಪನಿಷರ್ ಮತ್ತೆ ನಮ್ಮ ಸ್ಪೈಡರ್ ಮ್ಯಾನ್ನ ಜೋಡಿ ಹೇಗಿತ್ತು, ನಮ್ಮ ಸ್ಪೈಡರ್ ಮ್ಯಾನ್ ಮತ್ತೆ ಹಲ್ಕ್ನ ಆ ಒಂದು ಫೈಟ್ ಹೇಗಿತ್ತು ಅನ್ನುವಂಥ ಎಲ್ಲ ವಿಚಾರನ ನಾವಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ರಿವ್ಯೂ ಕಡೆ ಹೋಗೋಣ. ಮೊದಲು ನಾವು ಸಿನಿಮಾದ ಸ್ಟೋರಿ ಹೇಗಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಕತೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಎಲ್ಲಿಗೆ ಎಂಡ್ ಆಯ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮ್ಮ ಪೀಟರ್ ಪಾರ್ಕರ್ ಈಗ ಒಬ್ಬಂಟಿಯಾಗಿ ಪೀಟರ್ ಪಾರ್ಕರ್ ಮತ್ತೆ ಸ್ಪೈಡರ್ ಮ್ಯಾನ್ ಎರಡೂ ಜೀವನಗಳನ್ನ ಜೀವಿಸ್ತಾ ಇದ್ದಾನೆ. ಪ್ರತಿದಿನ ತನ್ನ ಫ್ರೆಂಡ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವರಿರುವಂತ ಆ ವಾಸ್ತವ್ಯವನ್ನ ಅಥವಾ ಅವರಿಗಿರುವಂತ ಸಂತೋಷವನ್ನ ನಾನು ಕಿತ್ಕೋಬಾರ್ದು ಅಂತ ಹೇಳಿ ಸ್ಪೈಡರ್ ಮ್ಯಾನ್ ಅಥವಾ ನಮ್ಮ ಪೀಟರ್ ಪಾರ್ಕರ್ ಅವರಿಂದ ದೂರನೇ ಹೋಗ್ತಾ ಇರ್ತಾನೆ. ನಾನು ಒಬ್ಬಂಟಿದ್ದೀನಿ, ನನಗೆ ಫ್ರೆಂಡ್ಸ್ ಇಲ್ಲ, ನನ್ನ ಲವರ್ ಇಲ್ಲ ಅಂತ ಅವನು ಬೇಜಾರು ಮಾಡ್ಕೊಂಡಿಲ್ಲ. ಅವನು ಸಿಟಿನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಟೊರಂಟುಲಾ, ಸ್ಕಾರ್ಪಿಯಾನ್, ಬೂಮ್ ರ್ಯಾಂಗ್, ಟಾಮ್ ಸ್ಟೋನ್ ಇಂಥ ಗ್ಯಾಂಗ್ಸ್ಟರ್ಗಳನ್ನೆಲ್ಲ, ಇಂಥ ಅಂಡರ್ ವರ್ಲ್ಡ್ ಮಾಫಿಯಾ ಡಾನ್ಗಳನ್ನೆಲ್ಲ ಅವರ ಅಕ್ರಮ ಚಟುವಟಿಕೆಗಳಿಂದ ತಪ್ಪಿಸಿ ಸಿಟಿನ ಪ್ರೊಟೆಕ್ಷನ್ ಮಾಡಿಕೊಂಡು ಎಂದಿನಂತೆ ನಮ್ಮ ಸ್ಪೈಡರ್ ಮ್ಯಾನ್ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನ್ ಆಗಿ ಅವನು ಸಿಟಿಗೆ ಸರ್ವ್ ಮಾಡ್ತಾ ಇರ್ತಾನೆ. ಪೊಲಿಟಿಕಲಿ, ಲೀಗಲಿ, ಈವನ್ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಕೂಡ ನಮ್ಮ ಸ್ಪೈಡರ್ ಮ್ಯಾನ್ ನ ಅಷ್ಟೇ ರೆಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಸ್ಪೈಡರ್ ಮ್ಯಾನ್ ಈಗ ನ್ಯೂಯಾರ್ಕ್ ಗೆ ಸಿಂಬಲ್ ಆಫ್ ಹೋಪ್ ಆಗಿದ್ದಾರೆ. ಈಗ ನಮ್ಮ ಸ್ಪೈಡರ್ ಮ್ಯಾನ್ ಪ್ರತಿದಿನ ಅವನ ಡ್ಯೂಟಿಗಳನ್ನ ಮಾಡಿಕೊಂಡು ಅವನ ಪವರ್ ಮತ್ತೆ ಅವನ ರೆಸ್ಪಾನ್ಸಿಬಿಲಿಟಿಗಳನ್ನ ನೆನಪು ಮಾಡಿಕೊಂಡು ಅವನ ಡೈಲಿ ರೋಟೀನ್ ಗಳನ್ನ ಮುಗಿಸ್ತಾ ಇರ್ತಾನೆ. ಆದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಟ್ಯಾಂಕರ್, ಅದು ಕೂಡ ಮಿಲಿಟರಿ ಟ್ಯಾಂಕರ್, ಅಚಾನಕ್ ಆಗಿ ಸ್ಪೀಡ್ ಆಗಿ ಇಲ್ಲಿಗಲಿ ಓಡಾಡ್ತಾ ಇರುತ್ತೆ. ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ನೋಡಿದ್ರೆ, ಅದು ಎಲ್ಲಿಗೆ ಓಡಾಡ್ತಾ ಇದೆ ಅಂತ ನೋಡಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಕಡೆ ಹೋಗ್ತಾ ಇದೆ. ಅದನ್ನ ತಡೆಯೋದಕ್ಕೆ ನಮ್ಮ ಸ್ಪೈಡರ್ ಮ್ಯಾನ್ ತುಂಬಾ ಪ್ರಯತ್ನ ಪಡ್ತಾನೆ. ಫೈನಲಿ ತಡಿತಾನೆ ಕೂಡ. ಆದರೆ ಆ ಟ್ಯಾಂಕರ್ ಒಳಗಿದ್ದಿತ್ತು ಯಾರೋ ಒಬ್ಬ ಪೈಲಟ್ ಆಗ್ಲಿ ಅಥವಾ ಟ್ಯಾಂಕರ್ನ ಓಡಿಸುವಂತ ಮಿಲಿಟರಿ ವ್ಯಕ್ತಿ ಅಲ್ಲ, ಒಬ್ಳು ಸಾಮಾನ್ಯವಾದಂತ ಮುದುಕಿ. ಆಕೆಯನ್ನ ನೋಡಿ ನಮ್ಮ ಸ್ಪೈಡರ್ ಮ್ಯಾನ್ ಶಾಕ್ ಆಗ್ತಾನೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಅದನಿಗೆ ಗೊತ್ತಾಗ್ತಿರಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಆ ಮುದುಕಿಯನ್ನ ಯಾರೋ ಟೆಲಿಪ್ಯಾಥಿಕಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಮುದುಕಿಯಿಂದ ಇನ್ನೊಬ್ಬ ವ್ಯಕ್ತಿಗೆ, ಅಲ್ಲಿದ್ದಂಥ ಇನ್ನೊಬ್ಬ ಪೊಲೀಸ್ ಆಫೀಸರ್ಗೆ ಈ ರೀತಿ ಮೈಂಡ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಟೆಲಿಪತಿಕಲಿ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ. ಒಬ್ರಾದ್ಮೇಲೊಬ್ರು ಆ ಮೈಂಡ್ ಟ್ರಾನ್ಸ್ಫರ್ನ ಫೀಲ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನಮ್ಮ ಸ್ಪೈಡರ್ ಮ್ಯಾನ್ನೇ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಮ್ಮ ಸ್ಪೈಡರ್ ಮ್ಯಾನ್ಗೆ ಗೊತ್ತಾಗುತ್ತೆ ಇವರೆಲ್ಲರನ್ನು ಯಾರೋ ಒಬ್ಬರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಥ್ರೂ ದೇರ್ ಮೈಂಡ್ಸ್. ಸೊ ಆಗ ನಮ್ಮ ಪೀಟರ್ ಪಾರ್ಕರ್ ಅಥವಾ ನಮ್ಮ ಸ್ಪೈಡರ್ ಮ್ಯಾನ್ ಒಬ್ಬ ಆಫೀಸರ್ನ, ಅಂದ್ರೆ ಆ ಮೈಂಡ್ ಟ್ರಾನ್ಸ್ಫರ್ ಆಗಿರುವಂತ ಆಫೀಸರ್ನ ಇಟ್ಕೊಂಡು, ನೀನ್ ಯಾರು, ನಿನ್ಗೇನ್ ಬೇಕು, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ಯಾ, ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ನ ನೀನ್ ಯಾಕೆ ಡ್ಯಾಮೇಜ್ ಮಾಡಕ್ ಹೋಗ್ತಾ ಇದೆಯಾ ಅಂತ ನಮ್ಮ ಸ್ಪೈಡರ್ ಮ್ಯಾನ್ ಕೇಳಬೇಕಾದ್ರೆ ಆ ಟೆಲಿಪ್ಯಾಥಿಕಲ್ ಮೈಂಡ್ ಕಂಟ್ರೋಲ್ ಇದ್ರಲ್ಲ, ಅವರು ನಮ್ಮ ಸ್ಪೈಡರ್ ಮ್ಯಾನ್ ಮೈಂಡ್ ಒಳಗಡೆ ಹೋಗೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಮೈಂಡ್ ಒಳಗಡೆ ಹೋಗೋದಿಕ್ಕಾಗಲ್ಲ, ಅಲ್ಲಿಂದ ಹೊರಗಡೆ ಹೊರಟೋಗ್ತಾರೆ. ಸೊ ಇಲ್ಲೆಲ್ಲ ಏನ್ ನಡೀತಾ ಇದೆ ಅಂತ ನಮ್ಮ ಸ್ಪೈಡರ್ ಮ್ಯಾನ್ಗೂ ಕೂಡ ಸರಿಯಾಗಿ ಕ್ಲಾರಿಟಿ ಇಲ್ಲ. ಅದರಿಂದ ನಮ್ಮ ಸ್ಪೈಡರ್ ಮ್ಯಾನ್ ಒಬ್ರು ಅವೆಂಜರ್ ಹತ್ರ ಹೋಗ್ತಾರೆ. ಆ ಅವೆಂಜರ್ ಬೇರೆ ಯಾರು ಅಲ್ಲ, ಎಲೆನಾ ಬೆಲೋವಾ, ದ ಬ್ಲಾಕ್ ವಿಡೋ. ಸೊ ನಮ್ಮ ಬ್ಲ್ಯಾಕ್ ವಿಡೋ ಈಗ ಒಂದು ಪ್ರೈವೇಟ್ ಆಫೀಸಲ್ಲಿದ್ದಾರೆ. ಆ ಪ್ರೈವೇಟ್ ಆಫೀಸಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನಗ್ನವಾಗಿದ್ದಾರೆ. ಅದ್ರೊಳಗಡೆ ನಮ್ಮ ಪೀಟರ್ ಪಾರ್ಕರ್ನು ಕೂಡ ಆಹ್ವಾನ ಮಾಡ್ತಾರೆ. ನಮ್ಮ ಪೀಟರ್ ಪಾರ್ಕರ್ ಕೂಡ ಹೋಗ್ತಾನೆ. ನೋಡು, ಹಿಂಗಾಗ್ಬಿಟ್ಟದೆ, ಇದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಬ್ಲ್ಯಾಕ್ ವಿಡೋ, ನೋಡ್ಬಿಟ್ಟ, ಈ ಸಣ್ಣ ಪುಟ್ಟ ಚಿಪ್ಸ್ಗಳನ್ನ ನೀನೇ ತಿನ್ಕೋ, ಈ ಚಿಕ್ಕ ಚಿಕ್ಕ ಕೆಲಸಗಳನ್ನ ನೀನು ನೋಡ್ಕೊಬೇಕು, ನಮ್ಮ ಹತ್ರ ಬರಬಾರ್ದು, ಅದೊಂದು ಇನ್ನೊಂದು ಮಾಹಿತಿ ಕೊಡ್ತೀನಿ, ವಿಮ್ಯಾಕ್ಸ್ ಅಷ್ಟಂತ ತಿಳ್ಕೊ, ನೀನು ಹೋಗಿಲ್ಲಿಂದ ಅಂತ ಹೇಳಿ ನಮ್ಮ ಬ್ಲ್ಯಾಕ್ ವಿಡೋ ಅಲ್ಲಿಂದ ನಮ್ಮ ಸ್ಪೈಡರ್ ಮ್ಯಾನ್ ನ ಕಳಿಸ್ಬಿಡ್ತಾರೆ. ಆದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ನ DNA ಇಲ್ಲಿ ಆಲ್ಟರ್ ಆಗ್ತಾ ಇದೆ ಅಥವಾ DNA ಮ್ಯೂಟೇಟ್ ಆಗ್ತಾ ಇದೆ. ಸೊ ಇಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ನ ಪವರ್ ಅಂಡ್ ಎಬಿಲಿಟೀಸ್ ಗಳು ಎನ್ಹಾನ್ಸ್ ಆಗ್ತಾ ಹೋಗ್ತವೆ. ಆದ್ರೆ ಇನ್ನು ಆ ಮೈಂಡ್ ಟ್ರಾನ್ಸ್ಫರ್ ಮಾಡ್ತಾ ಇರುವಂತ ಟೆಲಿಪತಿಕಲ್ ಪವರ್ ಇರುವಂತ ಆ ವ್ಯಕ್ತಿ ಯಾರು ಅಂತ ನಮ್ಮ ಪೀಟರ್ ಪಾರ್ಕರ್ಗೆ ಗೊತ್ತಿಲ್ಲ. ಆದ್ರೆ ಆ ಟೆಲಿಪತಿ ಮಾಡ್ತಾ ಇರುವಂತ ಆ ಪರ್ಸನ್ಗೆ ನಮ್ಮ ಪೀಟರ್ ಪಾರ್ಕರ್ ಬಗ್ಗೆ ಎಲ್ಲ ಗೊತ್ತಿದೆ. ನಮ್ಮ ನೆಡ್ ಮತ್ತೆ MJ ನಮ್ಮ ಪೀಟರ್ ಪಾರ್ಕರ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದೆ. MJ ಮತ್ತೆ ನಮ್ಮ ಪೀಟರ್ ಪಾರ್ಕರ್ಗೆ ಇರುವಂತ ರಿಲೇಷನ್ ಗೊತ್ತಿದೆ. ಹೆಂಗ್ ಗೊತ್ತಾಯ್ತು ಅಂತ ನೀವು ನನ್ನ ಕೇಳಿದ್ರೆ, ದ ಪೀಸ್ ಆಫ್ ಪೇಪರ್. ಆ ಪೇಪರ್ನ ಯಾರಿಗೂ ಗೊತ್ತಿಲ್ದಂಗೆ ಆ ಒಂದು ಕ್ಯಾರೆಕ್ಟರ್ ನಮ್ಮ ಸ್ಪೈಡರ್ ಮ್ಯಾನ್ ರೂಮ್ಗೆ ಬಂದು ನೋಡಿ ತಿಳ್ಕೊಂಡು MJಯ ಮೆದುಳನ್ನು ಐಜಾಕ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ MJನ ಕಾಪಾಡೋದಕ್ಕೋಸ್ಕರ ನಮ್ಮ ಸ್ಪೈಡರ್ ಮ್ಯಾನ್ MJನ ಕರ್ಕೊಂಡು ನಮ್ಮ ಫ್ರ್ಯಾಂಕ್ ಕ್ಯಾಸಲ್ ಹತ್ರ ಬರ್ತಾನೆ. ಫ್ರ್ಯಾಂಕ್, ಯಾವುದೋ ಒಂದು ಕಾಲದಲ್ಲಿ, ಯಾವುದೋ ಒಂದು ಘಟನೆಯಲ್ಲಿ, ಯಾವುದೋ ಒಂದು ಕ್ಷಣದಲ್ಲಿ ನಾನು ನಿನ್ನ ಪ್ರಾಣನ ಕಾಪಾಡಿದ್ದೆ, ಅದಕ್ಕೋಸ್ಕರ ನೀನು ನನಗೋಸ್ಕರ ಇವಳ ಪ್ರಾಣನ ಕಾಪಾಡು ಅಂತ ಹೇಳಿ ನಮ್ಮ MJನ ಫ್ರ್ಯಾಂಕ್ ಕ್ಯಾಸಲ್ ಹತ್ರ ಬಿಟ್ಟು ನಮ್ಮ ಪೀಟರ್ ಪಾರ್ಕರ್ ಅಲ್ಲಿಂದ ಹೊರಡ್ತಾನೆ. ಸೊ ಫೈನಲಿ ನಮ್ಮ ಸ್ಪೈಡರ್ ಮ್ಯಾನ್ಗೆ ಆ ಟೆಲಿಪತಿನ ಮಾಡ್ತಾ ಇದ್ದಂಥ ವ್ಯಕ್ತಿ ಸಿಗ್ತಾರೆ. ಅವರೇ ನಮ್ಮ ಸೇಡಿ ಸಿಂಗ್ ಆಸ್ ಜೀನ್ ಗ್ರೇ. ಸೊ ಎವ್ರಿವನ್ ಕ್ಲಾಪ್ ಮಾಡಿ. ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ನ ಅರ್ತ್ 616ಗೆ ಮೊದಲ ಬಾರಿಗೆ ಅಫಿಷಿಯಲ್ ಆಗಿ ಒಬ್ಳು ಮ್ಯೂಟ್ಯಾಂಟ್
ಎಂಟ್ರಿ ಕೊಟ್ಟಿದ್ದಾಳೆ. ಇನ್ನು ಆಕೆಗಿರುವಂತ ಪವರ್ ಗಳನ್ನ ಎಕ್ಸ್ಪ್ಲೋರ್ ಜಾಸ್ತಿ ಮಾಡಿಲ್ಲ, ಬರೀ ಟೆಲಿಪತಿ ಎನ್ನುವಂತ ಒಂದು ಪವರ್ ಅನ್ನ ಮಾತ್ರ ನಮಗೆ ತೋರಿಸಿದ್ದಾರೆ. ಸೊ ಇಷ್ಟು ಸುಂದರವಾಗಿರುವಂತಹ ನಮ್ಮ ಸೇಡಿ ಸಿಂಗ್ ಸ್ಪೈಡರ್ ಮ್ಯಾನ್ ವಿರುದ್ಧ ಯಾಕೆ ನಿಂತಿದ್ದಾರೆ ಅಂತ ನೋಡಕ್ ಹೋದ್ರೆ ಅವರು ವಿ ಮ್ಯಾಕ್ಸ್ ನ ಹುಡುಕ್ತಾ ಇದ್ದಾರೆ. ವಿ ಮ್ಯಾಕ್ಸ್ ಅಂದ್ರೆ ಏನು? ಅವರ ಪವರ್ ಅನ್ನ ಅನಾಲಿಸಿಸ್ ಮಾಡೋದಕ್ಕಿರುವಂತಹ ಒಂದು ಮಷಿನ್ ಅಥವಾ ಒಂದು ಜಾಗ. ಅದನ್ನ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅವರು ಗುಪ್ತವಾಗಿ ರಹಸ್ಯವಾಗಿ ಇಟ್ಟಿದ್ದಾರೆ. ಆ ಜಾಗಕ್ಕೂ ನಮ್ಮ ಸೇಡಿ ಸಿಂಕ್ಗೂ ಏನಣ್ಣ ಸಂಬಂಧ ಅಂತಂದ್ರೆ ಸಿಸ್ಟರ್ ಸೆಂಟಿಮೆಂಟ್. ಅವರ ಅಕ್ಕನ್ಗೆ ಮತ್ತೆ ನಮ್ಮ ಸೇಡಿ ಸಿಂಕಿಗೆ ಇಬ್ಬರಿಗೂ ಕೂಡ ಟೆಲಿಪತಿ ಪವರ್ ಇರ್ತದೆ. ಅದಕ್ಕೆ ಅವರಿಬ್ಬರನ್ನು ಅವರಿದ್ದಂತ ಮನೆಯಿಂದ ಅವರ ಅಪ್ಪ ಅಮ್ಮ ಒಡೆದು ಓಡಿಸಿರ್ತಾರೆ. ಸೊ ಇಲ್ಲಿ ಒಬ್ಬಂಟಿಯಾಗಿ ಅನಾಥರಾಗಿ ಬೆಳೀತಾ ಇದ್ದಂತ ಈ ಸಹೋದರಿಯರ ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅವರ ಕಣ್ಣು ಬೀಳುತ್ತದೆ. ಆಗ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅವರು ಅವ್ರ ತಂಗಿನ ಅಲ್ಲೇ ಬಿಟ್ಟು ಅಕ್ಕನ್ ಮಾತ್ರ ಎತ್ಕೊಂಡು ಹೋಗಿ ಅಕ್ಕನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅಕ್ಕನ್ ಸಾಯಿಸೇ ಬಿಡ್ತಾರೆ. ಅಕ್ಕ ನಿನ್ನನ್ ಸಾಯಿಸ್ತವ್ರನ್ನ ನಾನು ಸಾಯಿಸ್ತೀನಿ ಕಣಕ್ಕ ಅಂತ ಹೇಳಿ ನಮ್ಮ ಸೇಡಿ ಸಿಂಕು ಕೂಡ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ವಿರುದ್ಧ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಹೃದಯ ಸಮುದ್ರ ಕಲಕಿ ಉಕ್ಕಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಅಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ನಮ್ಮ ಸೇಡಿ ಸಿಂಕ್ ಅಕ್ಕ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಇರೋರ್ನೆಲ್ಲರನ್ನು ಇನ್ನೇನು ಸಾಯ ಬಡಿಬೇಕು ಅನ್ನೋದ್ರೊಳಗಡೆ ನಮ್ಮ ಸ್ಪೈಡರ್ ಮ್ಯಾನ್ ಬಂದು ಗ್ರೇಟ್ ಪವರ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ನುಗ್ಗು ನನ್ನ ತಲವಳಿಕೆ ಅಲ್ಲಿ ನಮ್ಮ ಆಂಟಿ ಮೇ ಇದ್ದಾರೆ, ಅವ್ರ ಹತ್ರ ಮಾತಾಡ್ಕೊಂಬ ನೀನ್ ಸೋರೋತ್ಯ. ಸೇಡಿ ಸಿಂಗ್ ಮಾತಾಡ್ಕೊಂಡ್ ಬರ್ತಾರೆ, ಒಳ್ಳೆ ಹುಡುಗಿ ಆಗ್ತಾರೆ. ನನ್ಗೀಗ ಯಾರು ಇಲ್ಲ, ನಾನು ಎಲ್ಲಿಗೆ ಹೋಗ್ಲಿ, ನೀನೇನು ತಲೆ ಕೆಡಿಸ್ಕೊಂಬೇಡ, ನಿನಗೋಸ್ಕರ ನಾನಿದ್ದೀನಿ, ಈಗ ನನ್ನ ಜೊತೆ MJ ಇಲ್ಲ, ಡೋಂಟ್ ವರಿ ಅಂತ ಹೇಳಿ ನಮ್ಮ ಸ್ಯಾಡಿ ಸಿಂಕ್ ಅನ್ನ ಕಂಟ್ರೋಲ್ ಮಾಡಿ ನಮ್ಮ ಸ್ಪೈಡರ್ ಮ್ಯಾನ್ ಆಕೆನ ಕಳಿಸ್ಬೇಕು ಅನ್ನೋ ಗ್ಯಾಪ್ ಅಲ್ಲಿ ನಮ್ಮ ಫ್ರಾಂಕ್ ಕ್ಯಾಸಲ್ ಸೇಡಿ ಸಿಂಕಿಗೆ ಗುರಿ ಮಾಡಿ ಗನ್ ಶೂಟ್ ಅನ್ನ ಮಾಡ್ತಾನೆ. ಆ ಗನ್ ಶೂಟ್ ಅನ್ನ ತನ್ನೆದಿಗೆ ತಗೊಂಡಂತ ನಮ್ಮ ಸ್ಪೈಡರ್ ಮ್ಯಾನ್ ಅಲ್ಲೇ ಕುಸಿದು ಬೀಳ್ತಾನೆ. ಅವನನ್ನ ನಮ್ಮ ಫ್ರಾಂಕ್ ಕ್ಯಾಸಲ್ ಕಾಪಾಡ್ತಾನೆ ಆಸ್ ವಿ ಸಾನ್ ಇನ್ ದ ಕಾಮಿಕ್ಸ್. ಸೊ ಇದಾಗಿತ್ತು ನಮ್ಮ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಮೈನ್ ಸ್ಟೋರಿ. ಅಣ್ಣ ಅಲ್ಕ್ ಬಗ್ಗೆ ಏನು ಹೇಳೇ ಇಲ್ವಲ್ಲಣ್ಣ? ಹೇಳ್ತೀನಿ. ನಮ್ಮ ಅಲ್ಕ್ದೇ ಇಲ್ಲಿ ಮೈನ್ ಪಾಯಿಂಟ್ ಇರೋದು. ಅದೇನು ಅಂತ ಅಂದ್ರೆ ಜೀನ್ ಎಕ್ಸ್ಪ್ರೆಷನ್ ನ ಸಪ್ರೆಸ್ ಮಾಡುವಂತ ಒಂದು ಡಿವೈಸ್ ಐಡಿಯಾನ ನಮ್ಮ ಸ್ಪೈಡರ್ ಮ್ಯಾನ್ಗೆ ಕೊಡ್ತಾರೆ ಅಷ್ಟೇ. ಆ ಡಿವೈಸ್ ನ ಕಂಪ್ಲೀಟ್ ಆಗಿ ನಮ್ಮ ಸ್ಪೈಡರ್ ಮ್ಯಾನ್ ಬಿಲ್ಡ್ ಮಾಡ್ತಾರೆ. ಅದನ್ನ ಯಾಕೆ ಬಿಲ್ಡ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಎನ್ಹ್ಯಾನ್ಸ್ ಆಗಿ ಸಿಕ್ಕಿರುವಂತಹ ಆ ಎಬಿಲಿಟಿಗಳನ್ನ, ಅಂದ್ರೆ ಆರ್ಗ್ಯಾನಿಕ್ ವೆಬ್ಸ್ ಆಗಿರ್ಲಿ, ಆ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಆಗಿರ್ಲಿ, ಆ ಎನ್ಹ್ಯಾನ್ಸ್ಡ್ ಆಗಿರುವಂತಹ ಸೆನ್ಸ್ಗಳಾಗಿರ್ಲಿ, ಅವನ್ನೆಲ್ಲ ಸಪ್ರೆಸ್ ಮಾಡೋದಕ್ಕೆ. ಬಿಕಾಸ್ ಅವು ಹೈಲಿ ಡೇಂಜರಸ್. ಅವು ನಮ್ಮ ಪೀಟರ್ ಪಾರ್ಕರ್ನ ಪವರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ವು. ಇವನ್ ನಮ್ಮ ಪೀಟರ್ ಪಾರ್ಕರ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ವು. ಅಷ್ಟು ಡೇಂಜರಸ್ ಆಗಿದ್ದಂತ ಅವನ್ನ ಫೈನಲಿ ನಮ್ಮ ಸ್ಪೈಡರ್ ಮ್ಯಾನ್ ಕಂಟ್ರೋಲ್ ಮಾಡ್ಕೋತಾರೆ ವಿತೌಟ್ ದ ಡಿವೈಸ್. ಬಟ್ ಇಲ್ಲಿ ನಮ್ಮ ಬ್ರೂಸ್ ಬ್ಯಾನರ್ ಹಲ್ಕ್ ಹೇಗಾದ್ರು ಅಂತಂದ್ರೆ ಅದೇ ನಮ್ಮ ಸೇಡಿ ಸಿಂಕ್ ನ ಟೆಲಿಪತಿ ಪವರ್ ಇಂದ. ಸೊ ನಮ್ಮ ಲೋಕಿನ ಮತ್ತೆ ಥಾರ್ನ ಯಾವ ರೀತಿ ಬಟ್ಟೆ ತರ ಸೆಳೆದ್ರು ಅದೇ ರೀತಿ ನಮ್ಮ ಸ್ಪೈಡರ್ ಮ್ಯಾನ್ ನ 2 ಸತಿ ಸೆಣಿತಾರೆ, 3ನೇ ಸತಿ ನಮ್ಮ ಸ್ಪೈಡರ್ ಮ್ಯಾನ್ ಗಾಯಬ್. ಸೊ ನಮ್ಮ ಹಲ್ಕ್ ನ ಆ ಒಂದು ಪ್ರೆಸೆಂಟೇಷನ್ ಏನಿತ್ತು ಅದೊಂದು 5 ನಿಮಿಷ ಇತ್ತಷ್ಟೇ. ಆ 5 ನಿಮಿಷ ಕೂಡ ಗೂಸ್ ಬಮ್ ಸೀನ್ಸ್. ಸೊ ಫೈನಲಿ ನಮ್ಮ ಬ್ರೂಸ್ ಬ್ಯಾನರ್ ಅವರು ನಮ್ಮ ಸ್ಪೈಡರ್ ಮ್ಯಾನ್ ನ ಮಾತುಗಳಿಂದ ಹಲ್ಕ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಬಿಲ್ಡಿಂಗ್ ಕೆಳಗಡೆ ಅಂತ ಬಿದ್ದು ನಾರ್ಮಲ್ ಆಗ್ತಾರೆ. ಇನ್ನು ನಮ್ಮ ಫ್ರಾಂಕ್ ಕ್ಯಾಸಲ್ ಈ ಸಿನಿಮಾದ ಒಂದು ಪಾರ್ಟ್ ಆಗಿ ನಮಗೆ ಸಿಕ್ಕಿದ್ರು ಹೊರತು ಒಂದು ಸ್ಟೋರಿಯ ಫ್ಲೋ ಆಗಿ ನಮಗೆ ಸಿಗ್ಲಿಲ್ಲ. ಸೊ ಇದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಕತೆ. ಈ ಕಥೆಯಲ್ಲಿ ಕೆಲವು ಸನ್ನಿವೇಶಗಳು, ಕೆಲವು ಸೀನ್ಗಳು ನಿಮ್ಮನ್ನ ಕಟ್ಟಾಕ್ಬಿಡ್ತವೆ, ನಿಮ್ಮನ್ನ ಅಳ್ಳಾಡೋದಕ್ಕೂ ಬಿಡೋದಿಲ್ಲ, ನಿಮ್ಮನ್ನ ಅಷ್ಟು ಫೀಲ್ ಮಾಡೋ ತರ ಮಾಡ್ಬಿಡ್ತವೆ. ನಾವ್ ಯಾವಾಗ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ನೋಡೋದಕ್ಕೆ ಕೂತ್ಕೋತೀವೋ ಎದ್ದು ಹೋದ್ಮೇಲೂ ಕೂಡ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಕೆಲವು ಸನ್ನಿವೇಶಗಳನ್ನ ನೆನಪು ಮಾಡ್ಕೋತೀವಿ, ಕೆಲವು ಸನ್ನಿವೇಶಗಳ ಬಗ್ಗೆ ಮಾತಾಡ್ತೀವಿ, ಕೆಲವು ವಿಚಾರಗಳನ್ನ ಫೀಲ್ ಮಾಡ್ತೀವಿ. ಅಷ್ಟು ಪ್ಲೈನ್ ಆಗಿ, ಅಷ್ಟು ಕ್ಲೀನ್ ಆಗಿ ಸ್ಟೋರಿ ಫ್ಲೋ ಈ ಮೂವಿಯಲ್ಲಿ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ಗಳು ನಿಮ್ಗೆ ಸಿಗ್ತಾ ಹೋಗಲ್ಲ. ಸಿನಿಮಾದ ಆಕ್ಷನ್ ಸೀನ್ಸ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದ್ವು. ಅದರಲ್ಲೂ ದಿ ಹ್ಯಾಂಡ್ ವರ್ಸಸ್ ನಮ್ಮ ಸ್ಪೈಡರ್ ಮ್ಯಾನ್ ಫೈಟ್ ಇತ್ತಲ್ಲ, ಅದಂತೂ ಅಟ್ಟರ್ಲಿ ಆಸಮ್. ಹ್ಯಾಂಡ್ ನಿಂಜಗಳು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರ ಕೆಲಸ ಮಾಡ್ತಾ ಇದ್ರು. ಅವರನ್ನ ನಮ್ಮ ಸೇಡಿ ಸಿಂಗ್ ಕಂಟ್ರೋಲ್ ಮಾಡಿ ನಮ್ಮ ಸ್ಪೈಡರ್ ಮ್ಯಾನ್ ವಿರುದ್ಧ ಹೋರಾಡಿಸ್ತಿದ್ರು ಅಷ್ಟೇ. ಸಿನಿಮಾ ನಿಮ್ಗೆ ಎಮೋಷನಲಿ ತುಂಬಾ ಕನೆಕ್ಟ್ ಆಗ್ತಾ ಹೋಗುತ್ತೆ. 5 ವರ್ಷ ಆದ್ಮೇಲೆ ನಮ್ಮ ಸ್ಪೈಡರ್ ಮ್ಯಾನ್ ನ ಆ ಒಂದು ಸೋಲೋ ಮೂವಿ ತುಂಬಾ ಆಸಮ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ನಿಮ್ಗೆ ಎಲ್ಲಾ ತರದ ಎಂಟರ್ಟೈನ್ಮೆಂಟ್ ಅನ್ನ ಕೊಡುತ್ತೆ. ಇದರಲ್ಲಿ ನಾನು ನಿಮಗೆ ಮೈನ್ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋಕೆ ಹೋಗಬೇಡಿ. ಬಿಕಾಸ್ ನ್ಯೂಯಾರ್ಕ್ನ ಬಿಟ್ಟು ಈ ಒಂದು ಮೂವಿ ಏನಿದೆ ಅದು ಬೇರೆ ಎಲ್ಲೂ ಟೇಕ್ ಪ್ಲೇಸ್ ಆಗೋದೇ ಇಲ್ಲ. ಅದರಿಂದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಸ್ಟ್ರೀಟ್ ಲೆವೆಲ್ಗೆ ಸೇರ್ತಾ ಹೋಗುತ್ತೆ. ಟೋಟಲ್ ಆಗಿ ಈ ಮೂವಿಯಲ್ಲಿ ಮಲ್ಟಿವರ್ಸಲ್ ಕಾನ್ಸೆಪ್ಟ್ ಅನ್ನೋದು 1% ಕೂಡ ಇರಲಿಲ್ಲ. ಕತೆ ಈಗ ನಡೀತಾ ಇರುವಂಥ ಯೂನಿವರ್ಸಸ್ಗಳ ಅಥವಾ ಈಗ ನಡೀತಾ ಇರುವಂಥ ಸ್ಟೋರಿ ಲೈನ್ಗೆ ತುಂಬ ನೀಟಾಗಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಈವನ್ ಸೀಕ್ರೆಟ್ ವಾರ್ಸ್ ಆದ್ಮೇಲೂ ಕೂಡ ಮ್ಯೂಟೆಂಟ್ ಸಾಗಾನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಆರಂಭವನ್ನ ಕೊಡ್ತಾ ಇದೆ, ಅದು ಜೀನ್ ಗ್ರೇ ಇಂದ.
ಅಷ್ಟೇ ಅಲ್ಲದೆ ಇದರಲ್ಲಿ ಅನೇಕ ಪಾಯಿಂಟ್ಗಳಿದಾವೆ. ಲೈಕ್ ಅದು ಜೀನ್ ಸಪ್ರೆಸರ್ ಅಂತ ಹೇಳಿದ್ನಲ್ಲ, ಆ ಸಪ್ರೆಸರ್ ಆಕ್ಚುಲಿ ಈ ಮ್ಯೂಟೆಂಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ ಮಾಡಿರುವಂತಹ ಡಿವೈಸ್. ಸೊ ಇನ್ ಫ್ಯೂಚರ್ ನಾವು ಮ್ಯೂಟೆಂಟ್ಸ್ ಗಳನ್ನ ಕೂಡ ನಮ್ಮ ಮೈನ್ 616 ಅರ್ತ್ ಅಲ್ಲಿ ನೋಡ್ತೀವಿ. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ, ಸೀಕ್ರೆಟ್ ವೇರ್ಸ್ ಆದ್ಮೇಲೂ ಕೂಡ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ಅನ್ನ ಮುಂದೆ ಫ್ಯೂಚರ್ ಗೆ ತೋರಿಸ್ತಾ ಹೋಗುತ್ತೆ. ಬಿಕಾಸ್ ಜೀನ್ ಗ್ರೇಯ ಪವರ್ಸ್ ಇನ್ನು ನಮ್ಗೆ ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಮಾಡಿಲ್ಲ, ಬರೀ ಟೆಲಿಪತಿಯನ್ನ ಮಾತ್ರ ತೋರಿಸಿದ್ದಾರೆ. ಆಕೆಗೂ ಕೂಡ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಇದೆ, ಮ್ಯಾಟರ್ ಕಂಟ್ರೋಲ್, ಮ್ಯಾಟರ್ ಮ್ಯಾನಿಪ್ಯುಲೇಷನ್ ಅನ್ನುವಂತ ಇನ್ನು ಅನೇಕ ಶಕ್ತಿಗಳಿದಾವೆ. ಅವನ್ನೆಲ್ಲ ಒಂದೊಂದಾಗೇನೆ ನಮ್ಗೆ ತೋರಿಸ್ಕೊಂತ ಹೋಗ್ತಾರೆ. ಸೊ ಇದನ್ನ ನಾವು ಬೇರೆ ವಿಡಿಯೋದಲ್ಲಿ ಮಾತಾಡೋಣ, ಯಾಕಂದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಮತ್ತೆ ಎಂಡಿಂಗ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಅದರಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದಂತ ಒಂದು ವಿವರಣೆಯನ್ನ ಕೊಡ್ತೀನಿ. ಸೊ ಇನ್ನು ಸಿನಿಮಾ ಕಡೆ ಬರೋದಾದ್ರೆ, ಸಿನಿಮಾ ಇಸ್ ಆಸಮ್. ಕ್ಯಾರೆಕ್ಟರ್ ಕನೆಕ್ಷನ್, ಕ್ಯಾರೆಕ್ಟರ್ ಬಾಂಡಿಂಗು ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ ಅಂದ್ರೆ, ನ್ಯೂ ಅವೆಂಜರ್ಸ್ ಅಲ್ಲೂ ಕೂಡ ನಾವು ಇಷ್ಟೊಂದು ಬಾಂಡಿಂಗು, ಇಷ್ಟೊಂದು ಕನೆಕ್ಷನ್, ಇಷ್ಟೊಂದು ಕ್ಲಾರಿಟಿ ಆಫ್ ಕ್ಯಾರೆಕ್ಟರ್ಸ್ ನಾವು ನೋಡಿಲ್ಲ. ಇವನ್ ಇಲ್ಲಿ ಅಲ್ಕ್ ಕೂಡ ನಮಗೆ ಸೆನ್ಸ್ ಮಾಡಿಸ್ತಾರೆ, ಈಸ್ ಅ ಪಾರ್ಟ್ ಆಫ್ ಅವರ್ ಸ್ಟೋರಿ ಅಂತ. ಟೋಟಲಿ 5 ವರ್ಷ ಆದ್ಮೇಲೆ ಸ್ಪೈಡರ್ ಮ್ಯಾನ್ ಮೂವಿ ವರ್ತ್ ಟು ವಾಚ್. ಈಗ ಕೆಲವು ಸೂಪರ್ ಹೀರೋ ಮೂವಿಗಳನ್ನ ನೋಡಿದ್ರೆ ನಮಗೆ ಅದು ಸೂಪರ್ ಹೀರೋ ಮೂವಿ ಅನ್ಸುತ್ತೆ, ಓವರ್ ಐಪ್ಡ್ ಮೂವಿ ಅನ್ಸುತ್ತೆ, ಓವರ್ ಪವರ್ಡ್ ಅನ್ಸುತ್ತೆ. ಆದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ನಿಮ್ಗೆ ನ್ಯಾಚುರಲ್ ಫೀಲ್ ಅನ್ನ ತುಂಬಾ ಜಾಸ್ತಿ ಕೊಡುತ್ತೆ. ಇಲ್ಲಿ ಓವರ್ ವರ್ಕ್ ಫ್ಲೋ ಅಂತ ಏನೂ ಆಗಿರ್ಲಿಲ್ಲ, ಎಲ್ಲ ಅದ್ಭುತವಾಗಿ ನ್ಯಾಚುರಲ್ ಆಗಿ ತುಂಬಾ ಆಸಮ್ ಆಗಿತ್ತು. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್, ಇಟ್ಸ್ ವರ್ತ್ ಟು ವಾಚ್ ಇನ್ ದ ಥಿಯೇಟರ್ಸ್. ಹಾಗಂತ ಸಿನಿಮಾದಲ್ಲಿ ನೆಗೆಟಿವ್ಸ್ ಇಲ್ವಾ ಬ್ರೋ ಅಂತ ನೀವು ನನ್ನ ಕೇಳಿದ್ರೆ, ನೆಗೆಟಿವ್ ಇದೆ. ಅದೇ ಆಕ್ಷನ್ಸ್ ಏನ್ ಬ್ರೋ, ಆಕ್ಷನ್ಸ್ ಅಷ್ಟೊಂದು ಚೆನ್ನಾಗಿಲ್ವಾ ಅಂತ ನೀವು ನನ್ನ ಕೇಳಿದ್ರೆ, ಆಕ್ಷನ್ಸ್ ಚೆನ್ನಾಗಿದೆ, ನ್ಯಾಚುರಲ್ ಆಗಿದ್ದಾರೆ. ಆದರೆ ನಮ್ಗೆ ಇನ್ನೊಂದು ಸ್ವಲ್ಪ ಬೇಕಿತ್ತು, ಇನ್ನೊಂದು ಸ್ವಲ್ಪ ಡಿಸ್ಟ್ರಕ್ಟಿವ್ ಆಗಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಓವರ್ ಪವರ್ಡ್ ಆಗಬೇಕಿತ್ತು. ಅದು ಒಬ್ಬ ಸೂಪರ್ ಹ್ಯೂಮನ್ ಮಾಡ್ತಾ ಇರುವಂಥ ಆಕ್ಷನ್ ಅನ್ನೋದು ನಮಗೆ ಫೀಲ್ ಆಗಬೇಕಿತ್ತು. ಬಟ್ ಆ ಆಕ್ಷನ್ ಫೀಲಿಂಗ್ ನಮಗೆ ಆಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಇರುತ್ತೆ ಸಿನಿಮಾಗಳಿಗೆ, ಅಥವಾ ನಮ್ಮ ಮಾರ್ವೆಲ್ ಮೂವಿಗಳಿಗೆ, ಅಥವಾ ಈ ಸ್ಪೈಡರ್ ಮ್ಯಾನ್ ಮೂವಿಗಳಿಗೆ. ಆ ಕ್ವಾಲಿಟಿ ಇಲ್ಲಿ ರೆಡ್ಯೂಸ್ ಆಯಿತು ಅನ್ನಿಸ್ತು. ಸೊ ಇದನ್ನ ನಾವು ನೆಗ್ಲೆಕ್ಟ್ ಮಾಡ್ಬೋದು, ಯಾಕಂದ್ರೆ ನ್ಯಾಚುರಲ್ ಫ್ಲೋ ಆಫ್ ವರ್ಕ್ ಅನ್ನ ನಾವು ನೋಡ್ಕೊಂತಾ ಹೋದ್ರೆ ಇದನ್ನ ನಾವು ಆರಾಮಾಗಿ ನೆಗ್ಲೆಕ್ಟ್ ಮಾಡ್ಬೋದು. ಇದನ್ನ ನೆಗೆಟಿವ್ ಅಂತ ಹೇಳೋದಕ್ಕಾಗಲ್ಲ, ಬಟ್ ಇಟ್ಸ್ ಒಂದು ಫ್ಯಾಕ್ಟ್ ಅಷ್ಟೇ. ಸೊ ಇನ್ನು ಈ ಮೂವಿಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಅಂದ್ರೆ ಅದು ನಮ್ಮ ಡೇ ಡೆವಿಲ್ ಈ ಮೂವಿಯಲ್ಲಿ ನಿಮಗೆ ಕಾಣಸಿಗೋದಿಲ್ಲ. ಬಿಕಾಸ್ ನಮ್ಮ ಡೇ ಡೆವಿಲ್ ಜೈಲಲ್ಲಿದ್ದಾರೆ, ನಮ್ಮ ಸ್ಪೈಡರ್ ಮ್ಯಾನ್ ಹೋರಾಡ್ತಾ ಇರೋದು ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ರೂಮ್ ಅಲ್ಲಿ ಅಥವಾ ಆಫೀಸಲ್ಲಿ. ಇಲ್ಲಿ ನಮ್ಮ ಡೇ ಡೆವಿಲ್ಗೆ ಕನೆಕ್ಷನ್ ಆಗುವಂತ ಯಾವುದೇ ಘಟನೆಗಳು ನಡೀಲಿಲ್ಲ. ಇವನ್ ನಮ್ಮ ಫ್ರಾಂಕೈಸ್ ಅಲ್ಲಿ ಇದ್ರೂ ಕೂಡ ಇಲ್ಲಿ ಡೇ ಡೆವಿಲ್ನ 1% ಕನೆಕ್ಷನ್ ಕೂಡ ನಮಗೆ ಕಾಣಸಿಗೋದಿಲ್ಲ. ನಾನು ಕೆಲವು ಈಸ್ಟರ್ ಎಗ್ಸ್ ಗಳನ್ನಾದ್ರೂ ಫೈಂಡ್ ಔಟ್ ಮಾಡೋಣ ಅಂತ ಪ್ರಯತ್ನ ಪಟ್ಟೆ, ಬಟ್ ಐ ಫೇಲ್ಡ್. ಬ್ರೋ ದಿ ಹ್ಯಾಂಡ್ ಇತ್ತಲ್ಲ, ಅದರಿಂದ ಕನೆಕ್ಷನ್ ಸಿಕ್ತಲ್ಲ ಅಂತ ಕೇಳಿದ್ರೆ, ನಾನು ಆಕ್ಚುಲಿ ಹೇಳ್ತಾ ಇರೋದು ಮೇನ್ ಕ್ಯಾರೆಕ್ಟರ್ ಡೇ ಡೆವಿಲ್ ಅನ್ನುವಂಥ ಕ್ಯಾರೆಕ್ಟರ್ಗೆ ಸಂಬಂಧಪಡೋ ಹಾಗೆ ಡೇ ಡೆವಿಲ್ ಅಂತ ಒಂದು ಹೆಸರು ಬರಲಿ ಅಂತ, ಮ್ಯಾಟ್ ಮೋಡಾಕ್ ಅಂತ ಒಂದು ಹೆಸರಾದರೂ ಬರಲಿ ಅಂತ, ಅದು ಬರಲಿಲ್ಲ. ಇವನ್ ನಮ್ಮ ಸ್ಪೈಡರ್ ಮ್ಯಾನ್ ಸಾಯೋ ಸ್ಟೇಜಲ್ಲಿದ್ದಾಗ ವೆನಮ್ ಬಂದು ಕಾಪಾಡ್ತಾನೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೆ, ವೆನಮ್ ಕೂಡ ಬರಲಿಲ್ಲ. ಸಿನಿಮಾ ಎಮೋಷನಲಿ ತುಂಬ ಕನೆಕ್ಟ್ ಆಗ್ತಾ ಹೋಗುತ್ತೆ, ಫೀಲಿಂಗ್ಗಳನ್ನು ನಮ್ಮಲ್ಲಿ ತುಂಬ್ತಾ ಹೋಗುತ್ತೆ. ಸೊ ಫೈನಲಿ ಮೂವಿ ಇಸ್ ಆಸಮ್, ತುಂಬ ಚೆನ್ನಾಗಿದೆ, ಒಂದ್ಸಲ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಮಾತಾಡೋಣ. ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ಸ್ಪೈಡಿ ಟ್ರ್ಯಾಕರ್ ಬಿಟ್ರೆ ನಮ್ಗೆ ಇನ್ನೇನು ತೋರಿಸ್ಲೇ ಇಲ್ಲ. ನಮ್ಮ ಸ್ಪೈಡರ್ ಮ್ಯಾನ್ ಒಂದು ಗ್ರಹದಿಂದ ಇನ್ನೊಂದು ಪ್ಲಾನೆಟ್ಗೆ ಹೋಗ್ತಾ ಇದ್ದಾರೆ, ಆ ಪ್ಲಾನೆಟ್ ಇಂದ ಇನ್ನೊಂದು ಪ್ಲಾನೆಟ್ಗೆ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಾಗೆ ಅವರ ಸಿಗ್ನಲ್ ಲಾಸ್ಟ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ಅವರ ಸಿಗ್ನಲ್ ಫೌಂಡ್ ಆಗುತ್ತೆ. ಅದು ಎಲ್ಲಿ ಫೌಂಡ್ ಆಗುತ್ತೆ ಅನ್ನೋದು ಕೂಡ ತೋರಿಸಿಲ್ಲ. ನೋವೇರಲ್ಲಿ ಫೌಂಡ್ ಆಗುತ್ತೆ. ನೋವೇರ್ ಅಂದರೆ ಎಲ್ಲೋ ಒಂದು ಕಡೆ ಅದು ಶೋ ಆಗುತ್ತೆ, ಆವಾಗ ಮಾತ್ರ ಆ ಟ್ರ್ಯಾಕರ್ ವರ್ಕ್ ಆಗುತ್ತೆ. ಸೊ ಆ ಸ್ಪೈಡರ್ ಮ್ಯಾನ್ ಟ್ರ್ಯಾಕರ್ ಅರ್ಥಲ್ಲೇ ಇದೆಯಾ? ಹೌದು, ಅರ್ಥಲ್ಲೇ ಇದೆ. ಹಾಗಾದ್ರೆ ಸ್ಪೈಡರ್ ಮ್ಯಾನ್ ಇಲ್ಲಿದ್ದಾರೆ, ಔಟರ್ ಸ್ಪೇಸ್ ಅಲ್ಲಿದ್ದಾರೆ. ಔಟರ್ ಸ್ಪೇಸ್ ಅಂದ್ರೆ ಪ್ಲಾನೆಟ್ ಗಳಲ್ಲಿದ್ದಾರಾ ಅಥವಾ ಬೇರೆ ಯೂನಿವರ್ಸ್ ಗಳಲ್ಲಿದ್ದಾರಾ? ಅವರು ಆ ಪ್ಲಾನೆಟ್ಗೆ ಹೆಂಗೋದ್ರು ಅಥವಾ ಆ ಯೂನಿವರ್ಸ್ಗೆ ಹೆಂಗೋದ್ರು? ನಮ್ಮ ಸ್ಪೈಡರ್ ಮ್ಯಾನ್ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಲಿ ರಿಟರ್ನ್ ಆಗ್ತಾರಾ ಅಥವಾ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮ್ಗೆ ಕಾಗೆ ಹಾರಿಸಿದ ಹಾಗೆ ಸ್ಪೈಡರ್ ಮ್ಯಾನ್ ವಿಲ್ ರಿಟರ್ನ್ ಅಂತ ಸುಮ್ಮನೆ ಬಿಟ್ಬಿಡ್ತಾರಾ? ಪರಿಸ್ಥಿತಿ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ಸ್ಪೈಡರ್ ಮ್ಯಾನ್ ವಿಲ್ ರಿಟರ್ನ್ ಅಷ್ಟೇ ಬಂದಿತ್ತು. ಇನ್ ಡೂಮ್ಸ್ಡೇ ಅಂತ ಪದಕ್ಕೋಸ್ಕರ ಕಾಯ್ತಾ ಇದೀವಿ ಮಾರೆ. ನಾನೊಬ್ನೇ ಇಡೀ ಥಿಯೇಟರ್ ಅಲ್ಲಿ ಇನ್ ಡೂಮ್ಸ್ಡೇ ಅಂತ ಇದೀನಿ, ಡೂಮ್ಸ್ಡೇ ಅಂತ ಬರಲೇ ಇಲ್ಲ. ಬರೀ ಸ್ಪೈಡರ್ ಮ್ಯಾನ್ ವಿಲ್ ರಿಟರ್ನ್ ಅಂತ ಬಂತು. ಎಲ್ಲಿ ರಿಟರ್ನ್ ಆಗ್ತಾರೆ, ಹೇಗೆ ರಿಟರ್ನ್ ಆಗ್ತಾರೆ ಅಂತ ಪೋಸ್ಟ್ ಕ್ರೆಡಿಟ್ ಸೀನ್ ಎಕ್ಸ್ಪ್ಲನೇಷನ್ ಮತ್ತೆ ಎಂಡಿಂಗ್ ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ಈ ಮೂವಿಯ ಸ್ಟೋರಿ ಮತ್ತೆ ರಿವ್ಯೂ ಅನ್ನ ನಿಮಗೆ ಕೊಟ್ಟಿದ್ದೀನಿ. ಈ ರಿವ್ಯೂ ನಿಮ್ಗೆ ಏನು ಅನಿಸ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿನಿಮಾ ತುಂಬ ದೊಡ್ಡದಾಗಿಲ್ಲ, ತುಂಬ ಬಿಗ್ ಸ್ಕೇಲಲ್ಲಿಲ್ಲ. ನಾವು ಸ್ಪೈಡರ್ ಮ್ಯಾನ್ ನೋವೇ ಹೋಮ್ ನೋಡಿದ್ವಲ್ಲ, ಆ ಲೆವೆಲ್ಗೆಲ್ಲ ಇಲ್ಲ. ನಾರ್ಮಲ್ ಆಗಿದೆ, ಕ್ಲೀನ್ ಆಗಿದೆ, ಚೆನ್ನಾಗಿದೆ. ಸೊ ಸ್ಪೈಡರ್ ಮ್ಯಾನ್ ನೋವೇ ಹೋಮಲ್ಲಿ ನಾವೇನು ನೋಡಿದ್ವೋ ಅಷ್ಟು ವಾಸ್ಟ್ ಆಗಿಲ್ಲ, ಅಷ್ಟು ಬಿಯಾಂಡ್ ಆಗಿಲ್ಲ, ಅಷ್ಟು ಕೆಯಾಟಿಕ್ ಆಗಿಲ್ಲ, ಅಷ್ಟೊಂದು ಹ್ಯೂಜ್ ಆಗಿ ವಾಸ್ಟ್ ಆಗಿಲ್ಲ. ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಗಳನ್ನು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಟ್ರೈಲರ್ 1, ಟ್ರೈಲರ್ 2, ಫೈನಲ್ ಟ್ರೈಲರ್ ಏನು ನೋಡಿದಿರಾ ಅದಷ್ಟೇ ಸಿನಿಮಾ. ಫೈನಲಿ ನೆಟ್ಗೆ ನಮ್ಮ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅನ್ನೋದು ಗೊತ್ತಾಗುತ್ತೆ, ಅವರ ಫ್ರೆಂಡ್ಶಿಪ್ ರಿಯಲೈಸ್ ಆಗುತ್ತೆ, ನಮ್ಮ MJಗೂ ಕೂಡ ಗೊತ್ತಾಗುತ್ತೆ. ಆದರೆ ಆಕೆಯ ಮನಸ್ಥಿತಿ ಈಗ ಅದನ್ನ ಒಪ್ಕೊಳ್ಳುವಂತ ಸ್ಥಿತಿಯಲ್ಲಿಲ್ಲ.
ಹಾಯ್ ಪೀಟರ್ ಪಾರ್ಕರ್, ನೀನು ಗೊತ್ತಾಯ್ತು, ನೀನು ನನ್ನ ಸ್ಪೈಡರ್ ಮ್ಯಾನ್, ನೀನು ನನಗಂದ್ರೆ ಅದು ಇದು ಆಳು ಮುಳು ಅಂತೇಳಿ ಓಡೋಗಗ್ ಮಾಡೋಕ್ಕಾಗಲ್ಲ. ಆದರೆ ನೆಡ್ ಕ್ಯಾನ್ ಡೂ ಆಲ್ ದ ಸ್ಟಫ್ ವಿತ್ ಅವರ್ ಸ್ಪೈಡರ್ ಮ್ಯಾನ್. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಈ ಸಿನಿಮಾಗೆ ನನ್ನ ಕಡೆಯಿಂದ 3/5 ಸ್ಟಾರ್ ಅಂತ ಹೇಳ್ತಾ, ಸಿನಿಮಾ ನೀವು ನೋಡಿದ್ರ, ಸಿನಿಮಾ ನಿಮ್ಗೇನು ಅನ್ನಿಸ್ತು, ಸಿನಿಮಾದಲ್ಲಿ ನಿಮ್ಗೇನಾದರೂ ಡೌಟ್ಸ್ಗಳಿದಾವ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯನ್ನು ಥಿಯೇಟರಲ್ಲಿ ನೋಡಿ ಆನಂದಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.